ಗುಳಿ ನೀವ್ ಎತ್ತಕ್ ಬಂದಿದ್ದೀರೋ ಆ ಗುಳಿ ಸತ್ ಯಾವ್ದೋ ಕಾಲ ಆಗೋಯ್ತು. ಈ ಗುಳಿನ ಹೊಡೆಯೋದಕ್ಕೆ ಇಷ್ಟು ಜನ ಬೇಕಾಗಿಲ್ಲ. ಯಾವನಾರು ಒಬ್ಬ ಬಂದು ಸೈಲೆಂಟ್ ಆಗಿ ಹಾಕೋಗ್ಬಿಡಿ. ಇವಳನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಗುಳಿ, ನೀನ್ ಜೈಲಿಂದ ಆಚೆ ಬರ್ತಿದ್ದಂಗೆ ನಮ್ಗೆ ನೆಮ್ಮದಿ ಕೆಡ್ಸಿ ನಮ್ಗೆಲ್ಲ ಸ್ಕೀಮ್ ಹಾಕ್ತ್ಯಾ, ನಮ್ದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀಯಾ ಅಂತ ನಾವ್ ಅಂದ್ಕೊಂಡ್ರೆ ಯಾರೇತು ಕಿತ್ತೋಗಿರೋ ಒಂದು ಸ್ಕ್ರಾಪ್ ಹುಡುಗಿನ ಎತ್ಕೊಂಡು ತಿರುಗ್ತಾ ಇದೆಯಲ್ಲ. ನನ್ ಬಗ್ಗೆ ಏನ್ ಬೇಕಾದ್ರೂ ಮಾಡು, ತುಂಡ ಕತ್ತರ್ ಸಾಕು. ಅವಳ ಬಗ್ಗೆ ಏನಾದ್ರೂ ಹೇಳ್ದ್ಯೋ ತಾಳಿ ಕಟ್ಟಿದ್ದೀನಿ. ಜೀವ ಇವಳು, ಈ ಗೂಳಿನ ಬದಲಾಯಿಸಿದ ದೇವತೆ ಇವಳು. ಇವಳಿನ ಸ್ಕ್ರಾಪ್ ಅಂತೀಯಲ್ಲ ನನ್ ಮಗ, ನೀನೆಂತ ದೊಡ್ಡ ಸ್ಕ್ರಾಪ್ ಅಂತ ನೋಡ್ಕೊಂಡಿದ್ಯಾನೋ ಫಯಾಜ್. ಇಲ್ಲಿರೋ ಅವನಾರು ಒಬ್ಬ ನನ್ ಮಗ ನೆಮ್ಮದಿಯಾಗಿದ್ದೀರಾ? ಪಕ್ಕದಲ್ಲಿರ್ಬೇಕಾದ್ರೆ ಹೆಂಡತಿನ ಕರ್ಕೊಂಡೋಗಿ ತಾಯಿ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಎತ್ತಿ ಆಡಿಸ್ಬೇಕಾಗಿರೋ ಮಕ್ಕಳನ್ನ ಕರ್ಕೊಂಡೋಗಿ ಅಕ್ಕನ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಯಾವತ್ತಾದ್ರೂ ಒಂದಿನ ನೆಮ್ಮದಿಯಾಗಿ ಭಯ ಇಲ್ಲದೆ ನಿನ್ ಹೆಂಡತಿ ಪಕ್ಕ ನಿದ್ದೆ ಮಾಡಿದ್ಯಾ ಫಯಾಜ್? ಬದುಕ್ಬೇಕು ಅನ್ನೋ ಆಸೆಯಲ್ಲಿ ಎಲ್ಲ ಯಾವತ್ತೂ ಬಿಟ್ಟಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆದ್ರೂ ಇವತ್ತು ಸಾತರ ಬಂದ ನನ್ನ ಎದುರುಗಡೆ ನಿಂತ್ಕೊಂಡಿದ್ದೀರ. ಈ ಲಾಂಗು ಯಾರು ನೆಮ್ಮದಿಯಾಗಿರಕ್ ಬಿಡಲ್ಲ ಫಯಾಜ್. ಇವತ್ತು ನನ್ನೆತ್ತಕ್ ನೀನು, ನಾಳೆ ನಿನ್ನೆತ್ತಕ್ ಇನ್ನೊಬ್ಬ. ಈಗ ಗುಳಿ ಮುಗಿಸ್ಬೇಕು ತಾನೆ? ಒಂದ್ ನಿಮಿಷ ಫಯಾಜ್, ಒಂದ್ ನಿಮಿಷ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದು ಸೈಲೆಂಟ್ ಆಗಿ ನನ್ನ ಎತ್ತು ಬಿಡಿ. ಅವಳನ್ನು ಡಿಸ್ಟರ್ಬ್ ಮಾಡಬೇಡಿ. ತುಟಿ ಪಿಟಿ ಕನಲ್ಲ. ಹೋಗುಳಿ ನೀನು.